ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರೀತಿಯಲ್ಲಿ ಸಮರವನ್ನ ಸಾರ್ತಾನೆ ಬಂದಿದೆ. ಈ ಹಿಂದೆ ಒಂದು ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಅದೇ ರೀತಿ ಇವತ್ತು ಕೈಯಲ್ಲಿ ಚೊಂಬು ಹಿಡಿದು ಕೇಂದ್ರ ಸರ್ಕಾರ ವಿರುದ್ಧ ರೋಡಿಗಿಳಿದಿದ್ರು ಕಾಂಗ್ರೆಸ್ ನಾಯಕರು. ಏನದು ಸ್ಟೋರಿ ಇಲ್ಲಿದೆ. ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಡಿಫ್ರೆಂಟು ಅಂದರೆ ಕಾಂಗ್ರೆಸ್ಸು ಅಂದರೆ ಡಿಫ್ರೆಂಟು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಹೋರಾಟದ ವೈಖರಿ ಹಾಗೋಗಿದೆ. ಈ ಮೊದಲು ಕಿವಿ ಮೇಲೆ ಹೂ ಇಟ್ಕೊಂಡು ಸುದ್ದಿಯಾಗಿದ್ದ ಕಾಂಗ್ರೆಸ್ ನಾಯಕರು ಈಗ ಕೈಯಲ್ಲಿ ಚೊಂಬಿಡಿದು ರಸ್ತೆಗಿಳಿದಿದ್ದಾರೆ. ಚೊಂಬು ರಾಜ್ಯಾದ್ಯಂತ ಈ ಚೊಂಬು ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ ಕಣ್ರಿ. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಿಕ್ಕಿದ್ದು ಚೊಂಬಂತೆ. ಕೋಟಿ ಗಾತ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಮಾತ್ರ ಸಿಕ್ಕ ಪಾಲು ಅಷ್ಟಕ್ಕಷ್ಟೇ. ಅದನ್ನೇ ಕಾಂಗ್ರೆಸ್ ನಾಯಕರು ಅಸ್ತ್ರವಾಗಿ ಬಳಸಿಕೊಂಡ್ರು. ಮೊನ್ನೆಯಷ್ಟೇ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹುಡುಕ್ಬಿಟ್ರು. ಇದರ ಬೆನ್ನಲ್ಲೇ ರಾಜ್ಯದ ಹಲವೆಡೆ ಕಾಂಗ್ರೆಸ್ ನಾಯಕರು ಚೊಂಬು ಹಿಡಿದು ಪ್ರತಿಭಟನೆ ನಡೆಸಿದ್ರು. ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ್ 2 ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಯಾಕಂತಂದರೆ ಅವರು ಪ್ರಧಾನಮಂತ್ರಿಯಾಗಿ ಉಳಿಬೇಕಾದ್ರೆ ಆಂಧ್ರ ಮತ್ತು ಬಿಹಾರ್ಗಳ ಬೆಂಬಲ ಬೇಕು. ಅದಕ್ಕೋಸ್ಕರ ಆ 2 ರಾಜ್ಯಗಳಿಗೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ಚಿತ್ರದುರ್ಗ, ಹಾವೇರಿ, ಉಡುಪಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬಿಡಿದು ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರದ ಮೇಲೆ ಸಮರ ಸಾರಿರೋ ಕಾಂಗ್ರೆಸ್ ಪ್ರೊಟೆಸ್ಟು ಸ್ವಲ್ಪ ಸ್ಪೆಷಲ್ ಆಗಿ ಕಂಡು ಬಂತು. ರಿಪಬ್ಲಿಕ್ ಕನ್ನಡ. ನೋಡಿ, ಇದೇ ಪಕ್ಕ ಪಾಲಿಟಿಕ್ಸ್ನಲ್ಲಿ ನಾವು ರಾಮನಗರ ಜಿಲ್ಲೆಯ ಬದಲಾವಣೆಯ ವಿಚಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ವಿ. ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರ ವಿರುದ್ಧ ಸೇಡು ತೀರಿಸಿಕೊಂಡ್ರ ಅಂತ. ಆದರೆ 2028ಕ್ಕೆ ಮತ್ತೆ ಹೆಸರು ಚೇಂಜ್ ಆಗುತ್ತಾ? ಹಾಗಾದ್ರೆ ಕುಮಾರಸ್ವಾಮಿ ಅದನ್ನ ಮಾಡ್ತಾರಾ? ಏನಾಗ್ಬೋದು ಈ ವಿಚಾರ? ಡೀಟೇಲ್ಸ್ ಇಲ್ಲಿದೆ. ಬಹುಶಃ 2028 ಒಳಗೆ 28ವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಅವ್ರ ಹಣೆಯಲ್ಲೂ ಬರ್ದಿಲ್ಲ ಅದು. 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆ ಹೇಳ್ತಾ ಇದ್ದೀವಿ. ರಾಮನಗರದ ವಿಚಾರಕ್ಕೆ ಟಾಕ್ವಾ. ಎಚ್ಡಿಕೆ ಮಾತಿಗೆ ಡಿಕೆಶಿ ಕೌಂಟರ್. ಅಂದು ರಾಮನಗರ, ಎಂದು ಬೆಂಗಳೂರು ದಕ್ಷಿಣ. 2028ಕ್ಕೆ ಇದೇ ಬೆಂಗಳೂರು ದಕ್ಷಿಣ ಮತ್ತೆ ರಾಮನಗರ. ಹೀಗೆ ಈ ಜಿಲ್ಲೆ ಹೆಸರು ಮತ್ತೆ ಬದಲಾವಣೆ ಆಗುತ್ತಂತೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಧ್ಯೆ ಇಂತಹದೊಂದು ಟಾಕ್ ವಾರ್ ಶುರುವಾಗಿದೆ. ಹೌದು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಲು ಸಂಪುಟ ಅನುಮೋದನೆ ನೀಡಿದೆ. ಇದರ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಗುಡುಗಿದ ಎಚ್ಡಿಕೆ. ರಾಮನಗರದ ಇತಿಹಾಸ ಅವರಿಗೇನು ಗೊತ್ತು ಅಂದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಡಿಸಿಎಂ, ನಮ್ಮ ಖ್ಯಾತಿಯನ್ನ ನಾವೇಕೆ ಕಳೆದುಕೊಳ್ಳಬೇಕು ಅಂತ ಕೌಂಟರ್ ಕೊಟ್ಟರು. ರಾಮನ ಹೆಸರಿನಂತೂ ತೆಗಿಯೋಕ್ಕಾಗಲ್ಲ. ರಾಮನಗರದ ಇತಿಹಾಸ ಅವ್ರಿಗೆ ಗೊತ್ತಿದ್ರು ತಾನೆ. ರಾಮನಗರದ ಇತಿಹಾಸ ಗೊತ್ತಿದ್ರೆ ಅದಕ್ಕೆ ಕೈ ಆಗ್ತಿರಲಿಲ್ಲ. ಆ ರಾಮನಗರದ ಹೆಸರನ್ನ ತೆಗಿಲಿಕ್ಕೆ ಹೋಗಿ ಈಗ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಆ ರಾಮನಗರನ ಈ ಭೂಮಿ ಇರೋವರೆಗೆ ಆ ಹೆಸರನ್ನಂತೂ ತೆಗಿಲಿಕ್ಕಾಗಲ್ಲ. ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು. ಆ ಹೆಸರನ್ನು ಯಾಕೆ ನಾವು ಹಾಳು ಮಾಡ್ಕೋಬೇಕು? ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನ, ನಮಗೆ ಬೆಂಗಳೂರು ಜಿಲ್ಲೆನ
ನಾವೇ ಕಾಲ್ ಮಾಡ್ಕೊಳ್ಬೇಕು. ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ. ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು, ಹೊಸ ಆಲೋಚನೆ, ಒಳ್ಳೆ ವಿಚಾರಗಳು, ಅಭಿವೃದ್ಧಿ, ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇದು ರಾಮನಗರ ಹಿಸ್ಟರಿ ವಾರ್ ಆದ್ರೆ 2028ರ ಒಳಗೆ ಮತ್ತೆ ರಾಮನಗರ ಜಿಲ್ಲೆ ಮರುನಾಮಕರಣ ಆಗುತ್ತೆ ಅಂತ ಎಚ್.ಡಿ.ಕೆ ಹೇಳಿದ್ರು. ಇದಕ್ಕೆ ಟಕ್ಕರ್ ಕೊಟ್ಟ ಡಿ.ಸಿ.ಎಂ ಅದು ಅವರ ಹಣೆ ಬರಹದಲ್ಲಿ ಬರದಿಲ್ಲ ಅಂತ ಗುಡುಗಿದ್ರು. 2028 ಒಳಗೆ 28ರವರೆಗೂ ಕಾಯಬೇಕಾಗಿಲ್ಲ. ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಅವ್ರ ಹಣೆಲೂ ಬರ್ದಿಲ್ಲ, ಅವ್ರ ಹಣೆಲೂ ಬರ್ದಿಲ್ಲ. ಅದು 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆಯಲ್ಲಿ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಎಚ್.ಡಿ.ಕೆಗೆ ಸೆಡ್ಡು ಹೊಡೆದಿದ್ದ ಡಿ.ಕೆ.ಶಿ ಕೊನೆಗೂ ಅಂದುಕೊಂಡ ಕಾರ್ಯ ಸಾಧಿಸಿದ್ದಾರೆ. ಇದನ್ನ ಕೇಂದ್ರ ಸಚಿವರು ಅದ್ಯಾವ ರೀತಿ ಎದುರಿಸ್ತಾರೆ, ಇದಕ್ಕೆ ಇನ್ಯಾವ ರೀತಿ ತಿರುಗೇಟು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.